ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬಲ್ಲಿ ದುಡ್ಡು ಬರಬೇಕಪ್ಪ ಅಂತಂದರೆ ಕೆಲವೊಂದು ಏನಪ್ಪ ಅಂತಂದರೆ ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಅಂತಂದರೆ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು 1000 ಸಬ್ಸ್ಕ್ರೈಬರ್ಸನ್ನು ಹಿಂಗೆ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ತೀವಿ. ಅಂತಂದರೆ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಕಡೆಯಿಂದ ಎಲ್ಲ ಏನು ಮಾಡ್ಬಿಟ್ಟು ಏನು ಮಾಡಿದ್ರೆ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ತೀವಿ. ಆದರೆ 4000 ಗಂಟೆ ವಾಚ್ ಟೈಮ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಒಂದು ಕಷ್ಟಪಡಬೇಕಾಗುತ್ತೆ. ಸೊ ಆ 4000 ವಾಚ್ ಟೈಮ್ ಕಂಪ್ಲೀಟ್ ಆಗದೆ ನಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಸೊ ಇವಾಗ ಏನೋ ಒಂದು ಕಡಿಮೆ ಮಾಡಿದ್ದಾರೆ, 1000 ಅವರ್ಸನ್ನು ಕಡಿಮೆ ಮಾಡಿದ್ದಾರೆ. 3000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಏನಪ್ಪ ಅಂತಂದರೆ ಆವಾಗ ಕಂಪ್ಲೀಟ್ ನಿಮಗೆ ಚಾನಲ್ ಮಾನಿಟೈಸೇಷನ್ ಏನೋ ಆಗುತ್ತೆ, ಬಟ್ ಅದರಿಂದ ಏನಪ್ಪ ಅಂತಂದರೆ ಆ್ಯಡ್ಸ್ ಬರೋಲ್ಲ. ಸೊ ಆ್ಯಡ್ಸ್ ಇಂದ ರೆವಿನ್ಯೂ ಬರಬೇಕಪ್ಪ ಅಂತಂದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಕಂಪಲ್ಸರಿ ಆಗಲೇಬೇಕು. ಸೊ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಮೈಂಡಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಬರ್ಬೋದು, ಏನಂತಂದರೆ ನನ್ನ ವೀಡಿಯೋಸ್ನ ನಾನೇ ನೋಡ್ಬಿಟ್ಟು ಯಾಕೆ ಕಂಪ್ಲೀಟ್ ಮಾಡ್ಬಾರ್ದು ನಾವು ವಾಚ್ ಟೈಮು ಅಂತಂದರೆ. ಸೊ ಇದರಿಂದ ಏನಪ್ಪ ಅಂತಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗತ್ತಾ? ಸೊ ಅದರಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ನಮ್ಮ ವೀಡಿಯೋಸಿಂದ ನಾವೇ ನೋಡೋದ್ರಿಂದ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಬೇಡ. ಸೊ ಮೊದಲಿಗೆ ಏನಪ್ಪ ಅಂತಂದರೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಇದು ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕಂತಂದ್ರೆ ದುಡ್ಡು ಬರಬೇಕಪ್ಪ ಅಂತಂದ್ರೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಬೇಕಾಗುತ್ತೆ ಅಂತ ನಾವು ಆವಾಗಲೇ ತಿಳ್ಕೊಂಡು. ಸೊ ಅದನ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ 4000 ವಾಚ್ ಟೈಮ್ನ ನಾವು ಏನಪ್ಪಾ ಅಂತಂದ್ರೆ ನಮ್ಮ ವಿಡಿಯೋಸ್ನ ನಾವೇ ನೋಡ್ಕೊಂಡು ನಾವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದಾ ಅನ್ನೋದೇ ಇವಾಗ ನಮ್ಮ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸೊ ನಮ್ಮ ವಿಡಿಯೋನ ನಾವು ನೋಡ್ಬೋದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ, ಮತ್ತೆ ಕೌಂಟ್ ಕೂಡ ಆಗಲ್ಲ ಅದು. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಅದೇ ರೀತಿ ಯೂಟ್ಯೂಬ್ ಅಲ್ಗೋರಿಸಮ್ ಇದೆ. ಸೊ ಅದರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ನ ನಾವೇ ನೋಡೋದ್ರಿಂದ ಏನಾಗುತ್ತೆ, ಆ ವಾಚ್ ಟೈಮ್ ಏನಾಗಿರುತ್ತಲ್ಲ, ಸೊ ಆ ಟೈಮ್ ಅದರಲ್ಲಿ ಕೌಂಟ್ ಆಗಲ್ಲ. ಸೊ ಕೌಂಟ್ ಆಗುತ್ತೆ, ಕೆಲವೊಂದ್ಸರಿ ಕೌಂಟ್ ಆಗುತ್ತೆ, ಅದೊಂದ್ಸರಿ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ವೆರಿಫೈ ಮಾಡಿ ಮತ್ತೆ ಮೈನಸ್ ಮಾಡ್ತಾರೆ. ನಾನು ತುಂಬಾ ಸಾರಿ ನೋಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ನನ್ನ ಒಂದು ಚಾನಲ್ ಆಲ್ರೆಡಿ ಇತ್ತು ಹಳೇದು. ಸೊ ಅದರಲ್ಲಿ ನಾನೇನಪ್ಪ ಅಂತಂದ್ರೆ ನನ್ನ ಒಂದು ವಿಡಿಯೋಸ್ನ ನಾನೇ ನೋಡ್ತಾ ಇದ್ದೆ. ಸೊ ಅವಾಗ ಏನಪ್ಪಾ ಅಂತಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಏನೋ ಆಗ್ತಾ ಇತ್ತು. ಸೊ ಡೇ ಬೈ ಡೇ ಅಲ್ಲಿ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಡೇ ಅದು ಮತ್ತೆ ಮೈನಸ್ ಆಗ್ತಾ ಇತ್ತು. ಸೊ ಇದರಿಂದ ಏನಾಗುತ್ತೆ, ವಾಚ್ ಟೈಮ್ 100% ಕೌಂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ವಿಡಿಯೋಸ್ನ ದಯವಿಟ್ಟು ನೀವೇ ನೋಡೋದಕ್ಕೆ ಹೋಗ್ಬೇಡಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಸ್ಪ್ಯಾಮ್ ಅಂತ ತಿಳ್ಕೊಳ್ಳುತ್ತೆ ಯೂಟ್ಯೂಬ್. ಸೊ ಅದರಿಂದ ಏನಾಗುತ್ತೆ, ವಿಡಿಯೋಸ್ನ ಜಾಸ್ತಿ ಜನಕ್ಕೆ ಶೇರ್ ಮಾಡಕ್ ಹೋಗಲ್ಲ, ಮತ್ತೆ ತೋರ್ಸೋದಕ್ಕೂ ಹೋಗಲ್ಲ, ಇಂಪ್ರೆಷನ್ಸ್ ಕೂಡ ಕೊಡಲ್ಲ. ಅದರಿಂದ ಏನಾಗುತ್ತೆ, ಬೇರೆದವ್ರಿಗೂ ಕೂಡ ನಮ್ಮ ಒಂದು ವಿಡಿಯೋ ಏನಾಗುತ್ತೆ ತೋರ್ಸಲ್ಲ ಅದು. ಅದಕ್ಕೋಸ್ಕರ ಸ್ಪ್ಯಾಮ್ ಅಂತ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಡೆಡ್ ಮಾಡ್ಬಿಡ್ತಾರೆ ಚಾನಲ್ನ. ಅದಕ್ಕೋಸ್ಕರ ನಿಮ್ಮ ವಿಡಿಯೋಸ್ನ ಜಾಸ್ತಿ ನೀವೇ ನೋಡೋದಕ್ಕೆ ಹೋಗ್ಬೇಡಿ. ಸೊ ಅಪ್ಲೋಡ್ ಮಾಡಿ ಆದ್ಮೇಲೆ ನಾವು ಕಮೆಂಟ್ ಅನ್ನ ಪಿನ್ ಮಾಡೋದಕ್ಕೆ ನಮ್ಮ ವಿಡಿಯೋನ ನಾವು ಓಪನ್ ಮಾಡ್ತೀವಿ. ಸೊ ಅದು ಕೂಡ ರಾಂಗ್ ಮೆಥಡ್. ಸೊ ಅದರಿಂದ ಮಾಡೋದು ಕೂಡ ನಮ್ಮ ವಿಡಿಯೋ ನಾವೇ ನೋಡ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೋಡ್ ಮಾಡೋ ಮೆಥಡ್ ಅನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಆ ಮೆಥಡ್ ಯಾವುದು ಏನು ಅನ್ನೋದು ನಿಮ್ಗೆ ಏನಾದ್ರು ವಿಡಿಯೋ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡೋದ್ರಿಂದ ನಾನು ವಿಡಿಯೋನ ಅದು ಮಾಡ್ಕೊಡ್ತೀನಿ. ಸೊ ಅದು ಒಂದು ಏನಪ್ಪಾ ಅಂತಂದ್ರೆ ಮೆಥಡ್ ಇದೆ, ಒಂದು ಬೆಸ್ಟ್ ಮೆಥಡ್ ಇದೆ. ಸೊ ಆ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಏನಪ್ಪಾ ಅಂತಂದ್ರೆ ಕಮೆಂಟ್ ಅನ್ನ ಪಿನ್ ಮಾಡ್ಕೊಂಡು ಆಮೇಲೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಯಾವ ತರ ಏನು ಅನ್ನೋದನ್ನ ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡೋದ್ರಿಂದ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದೇನಪ್ಪಾ ಅಂತಂದ್ರೆ ಚಾನಲ್ ಮಾನಿಟೈಸೇಷನ್ ಆಗದೆ ಇರೋದ್ರ ಬಗ್ಗೆ ನಾವು ನೋಡ್ಕೊಂಡ್ವಿ. ಸೊ ಚಾನಲ್ ಏನೋ ಮಾನಿಟೈಸೇಷನ್ ಆಗಿದೆ. ಮಾನಿಟೈಸೇಷನ್ ಆದ ಮೇಲೆ ನಾವೇನಪ್ಪಾ ಅಂತಂದ್ರೆ ನಮ್ಮ ವಿಡಿಯೋನ ನಾವು ನೋಡ್ಕೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ಮಾನಿಟೈಸೇಷನ್ ಆದ್ಮೇಲೆ ಏನಾಗುತ್ತೆ, ಎಷ್ಟು ವಾಚ್ ಅಂತಂದ್ರೆ ಎಷ್ಟು ವ್ಯೂಸ್ ಬರುತ್ತಲ್ಲ, ಸೊ ಆ ವ್ಯೂಸ್ ಮೇಲೆ ನಮ್ಮ ಆಡ್ಸೆನ್ಸ್ ಅದು ನಮಗೆ ದುಡ್ಡು ಕೊಡುತ್ತೆ. ಸೊ ಆ ದುಡ್ಡುಗೋಸ್ಕರ ಅಂದ್ರೆ ನಾವು ಜಾಸ್ತಿ ನೋಡೋದ್ರಿಂದ ನಮಗೆ ದುಡ್ಡು ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನಪ್ಪ ಮಾಡ್ತೀವಿ, ನಮ್ಮ ಮೈಂಡಲ್ಲಿ ಏನ್ ಬರುತ್ತೆ, ಯಾಕೆ ನಮ್ಮ ವಿಡಿಯೋನ ನಾವೇ ನೋಡ್ಬಿಟ್ಟು ಜಾಸ್ತಿ ವ್ಯೂಸ್ ಅನ್ನ ತಗೊಂಡು ದುಡ್ಡನ್ನ ಯಾಕೆ ಜಾಸ್ತಿ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಏನಪ್ಪಾ ಅಂತಂದ್ರೆ ನಮ್ಮ ತಲೆಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ಚಾನಲ್ ವಿಡಿಯೋಸ್ನ ನಾವೇ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಕೂಡ ರಾಂಗ್. ನಮ್ಮ ಚಾನಲ್ ವಿಡಿಯೋಸ್ನ ಮಾನಿಟೈಸೇಷನ್ ಆದ್ಮೇಲೂ ಕೂಡ ನಾವೇ ನೋಡೋದ್ರಿಂದ ಏನಪ್ಪಾ ಅಂತಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್
ಬ್ಲಾಕ್ ಆಗ್ಬೋದು, ಇಲ್ಲ ಡಿಲೀಟ್ ಕೂಡ ಆಗ್ಬೋದು. ಸೊ ಡಿಆಕ್ಟಿವೇಟ್ 100% ಆಗಿ ಡಿಆಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಚಾನಲ್ ವಿಡಿಯೋಸ್ನ ನೀವೇ ನೋಡೋದಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ನೋಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ನಾನು ಹೇಳ್ದಂಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ, ನಿಮ್ಮ ಚಾನಲೇ ಏನಪ್ಪಾ ಅಂತಂದ್ರೆ ಪ್ರಮೋಟ್ ಆಗಲ್ಲ. ಅದೇ ರೀತಿ ಮಾನಿಟೈಸೇಷನ್ ಆದ ಮೇಲೆ ನೀವು ವಿಡಿಯೋಸ್ ನೋಡ್ತೀರಪ್ಪ ಅಂತಂದ್ರೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟು ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಅಷ್ಟೂ ಮೈಂಡಲ್ಲಿ ಇಟ್ಕೊಂಡು ನೀವೇನಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಬಗ್ಗೆ ನೀವು ಕೇರ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತು. ನಮಸ್ಕಾರ.